ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಧನುರಾಶಿಯವರು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಧನು ರಾಶಿಯವರಿಗೆ ಅಂತ ಏನಿಲ್ಲ. 12 ರಾಶಿ ಚಕ್ರದ ಜನರಿಗೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗಬಹುದು, ಶಿಕ್ಷಣದಲ್ಲಾಗಬಹುದು. ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಡಿಗೆ ಸಬ್ಸ್ಕ್ರೈಬ್ ಆಗಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ. ಓಕೆ, ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಧನುರಾಶಿ ಮಾಸಿಕ ಭವಿಷ್ಯ ಫೆಬ್ರವರಿ 2026ರಲ್ಲಿ ಹೇಗಿರಲಿದೆ ಅಂದರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಆತ್ಮವಿಶ್ವಾಸ, ಸಂವಹನ ಮತ್ತು ಸಂಬಂಧಗಳ ಸಂಗಮ. ಫೆಬ್ರವರಿ 2026 ನಿಮಗೆ ಅತ್ಯಂತ ಚಟುವಟಿಕೆಯಿಂದ ಕೂಡಿದ ತಿಂಗಳು. ನಿಮ್ಮ ರಾಶಿಯ ಅಧಿಪತಿಯಾದ ಗುರು 7ನೇ ಮನೆಯಲ್ಲಿ ಪ್ರಬಲನಾಗಿ ಕುಳಿತು ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿಯನ್ನು ಬೀರಲಿದ್ದಾರೆ. ಇದು ನಿಮ್ಮ ವ್ಯಕ್ತಿತ್ವ, ಸಕಾರಾತ್ಮಕತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಬೃಹತ್ ಗ್ರಹಗಳ ಸಮಾಗಮವಾಗುತ್ತಿದೆ. ಇದು ಧೈರ್ಯ, ಉಪಕ್ರಮ ಮತ್ತು ಸಂವಹನವನ್ನು ಸೂಚಿಸುತ್ತದೆ. ನೀವು ಸದಾ ಕೆಲಸದ ಕಾರ್ಯ ನಿಮಿತ್ತ ಓಡಾಡುತ್ತಿರುತ್ತೀರಿ, ಮೀಟಿಂಗ್ಗಳಲ್ಲಿ ಪಾಲ್ಗೊಳ್ಳುವಿರಿ ಮತ್ತು ಜನಸಂಪರ್ಕ ಹೆಚ್ಚಿಸಿಕೊಳ್ಳುವಿರಿ. ನಿಮ್ಮ ಮಾತುಗಳ ಮೂಲಕ ಇತರರನ್ನು ಪ್ರಭಾವಿಸುವಂತಹ ಶಕ್ತಿ ಈಗ ಉತ್ತುಂಗದಲ್ಲಿ ಇರುತ್ತದೆ ಅಂತಲೇ ಹೇಳಬಹುದು ಧನುರಾಶಿಯವರಿಗೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ರೀತಿ ಇದೆ ನಿಮ್ಮ ಭವಿಷ್ಯ ಅಂತಲೇ ಹೇಳಬಹುದು. ಇನ್ನು ಧನುರಾಶಿಯವರಿಗೆ ಪ್ರಮುಖ ಗ್ರಹಗಳ ಸಂಚಾರವನ್ನು ತಿಳಿಸ್ಕೊಡ್ತೀನಿ. ಈ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ. ಮೊದಲನೇದಾಗಿ ಗುರು ನಿಮ್ಮ ರಾಶಿಯ ಅಧಿಪತಿ 7ನೇ ಮನೆಯಲ್ಲಿ ಮಿಥುನದಲ್ಲಿ ವ್ಯಾಪಾರ, ವೃದ್ಧಿ ಮತ್ತು ದಾಂಪತ್ಯ ಸುಖ ಅಂತಲೇ ಹೇಳಬಹುದು. ಇನ್ನು ಬುಧ 3ನೇ ಮನೆಯಲ್ಲಿ ಕುಂಭದಲ್ಲಿ ಬರಹ, ಮಾಧ್ಯಮ ಮತ್ತು ಕಿರು ಪ್ರಯಾಣ. ಇನ್ನು ಸೂರ್ಯ 3ನೇ ಮನೆಯಲ್ಲಿ ಕುಂಭದಲ್ಲಿ ಧೈರ್ಯ ಮತ್ತು ಸರ್ಕಾರದ ಬೆಂಬಲ ಸಿಗಲಿದೆ. ಇನ್ನು ಮಂಗಳ 2ನೇ ಮನೆಯಲ್ಲಿ ನಂತರ ಸ್ಥಳಾಂತರಗೊಂಡು 3ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಮಂಗಳ ಆರ್ಥಿಕ ಲಾಭದ ಮಾತು, ನಂತರ ಧೈರ್ಯದ ಹೆಜ್ಜೆ ಅಂತಲೇ ಹೇಳಬಹುದು. ಇನ್ನು ಶನಿ 4ನೇ ಮನೆಯಲ್ಲಿ ಮೀನದಲ್ಲಿ ಕೌಟುಂಬಿಕ ಒತ್ತಡ ಮತ್ತು ಆಸ್ತಿ ವ್ಯವಹಾರದಲ್ಲಿ ವಿಳಂಬ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಧನುರಾಶಿಯವರಿಗೆ ಈ ತಿಂಗಳು ಈಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಹೇಳ್ತಾ ಹೋದರೆ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ, ವ್ಯಾಪಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ವ್ಯಾಪಾರ ವ್ಯವಹಾರದ ಬಗ್ಗೆ, ವೃತ್ತಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಈ ತಿಂಗಳು ಮಾಧ್ಯಮ, ಪತ್ರಿಕೋದ್ಯಮ, ಮಾರಾಟ, ಸೇಲ್ಸ್, ಮಾರ್ಕೆಟಿಂಗ್ ಮತ್ತು IT ರಂಗದಲ್ಲಿ ಇರುವವರಿಗೆ ಅದ್ಭುತವಾಗಿದೆ. 3ನೇ ಮನೆಯ ಗ್ರಹಗತಿಗಳು ನಿಮ್ಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುತ್ತವೆ. ಪ್ರೆಸೆಂಟೇಷನ್ ನೀಡುವುದಾಗಲಿ ಅಥವಾ ಹೊಸ ಪ್ರಸ್ತಾವನೆ ಸಿದ್ಧಪಡಿಸುವುದಾಗಲಿ ನೀವು ಯಶಸ್ವಿಯಾಗುವಿರಿ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ.
ವ್ಯಾಪಾರಸ್ಥರಿಗೆ 7ನೇ ಮನೆಯ ಗುರುವು ಭರ್ಜರಿ ಲಾಭ ತಂದುಕೊಡಲಿದ್ದಾರೆ. ಹೊಸದಾಗಿ ಆರಂಭಿಸುವ ಪಾಲುದಾರಿಕೆಗಳು ಲಾಭದಾಯಕವಾಗಿರುತ್ತವೆ. ಪ್ರಮುಖ ಒಪ್ಪಂದಗಳಿಗೆ ನೀವು ಸಹಿ ಹಾಕುವ ಸಾಧ್ಯತೆ ಇದೆ. ಆದರೆ 4ನೇ ಮನೆಯಲ್ಲಿರುವಂತಹ ಶನಿಯು ಸ್ತ್ರೀ ಆಸ್ತಿ ಅಥವಾ ನಿರ್ಮಾಣ ರಂಗದಲ್ಲಿ ಇರುವವರಿಗೆ ಕೆಲಸದ ವೇಗವನ್ನು ಸ್ವಲ್ಪ ತಗ್ಗಿಸಬಹುದು. ತಾಳ್ಮೆ ಅತಿ ಮುಖ್ಯವಾಗಿರುತ್ತದೆ. ಅದು ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗಬಹುದು. ಸ್ನೇಹಿತರೆ, ಎಲ್ಲಿ ನಾವು ನಷ್ಟ ಅನುಭವಿಸ್ತಾ ಇದ್ದೀವಿ, ಎಲ್ಲಿ ನಷ್ಟ ಆಗ್ತಿದೆ ಅನ್ನೋ ಕಡೆ ಸ್ನೇಹಿತರೆ ನಾವು ವಾದ ವಿವಾದ ಮಾಡೋದಂತೂ ಖಂಡಿತ. ಆ ಸಮಯದಲ್ಲಿ ಸ್ನೇಹಿತರೆ ನಿಮಗಾಗದವರು ಸ್ನೇಹಿತರೆ ಪಿತೂರಿಯನ್ನು ನಡೆಸಬಹುದು. ಸೊ ಹಾಗಾಗಿ ಆದಷ್ಟು ಈ ತಿಂಗಳು ತಾಳ್ಮೆಯಿಂದ ಇರುವುದು ಅತಿ ಮುಖ್ಯ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಅದೇ ರೀತಿ ಸ್ನೇಹಿತರೆ ಸಣ್ಣ ಪುಟ್ಟ ವಾದ ವಿವಾದಗಳು ಬಂದಿದ್ದಲ್ಲಿ, ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ನೇಹಿತರೆ ನಷ್ಟವನ್ನು ನೋಡ್ತಿದ್ರೆ ಲಾಭ ನೀವು ಗಳಿಸ್ತಾ ಇಲ್ಲ ಅಂತಂದರೆ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ಚಾನಲಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಓಕೆ, ಇನ್ನು 2ನೇದಾಗಿ ಸ್ನೇಹಿತರೆ ಆರ್ಥಿಕತೆ ಅಂದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಧನುರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆರ್ಥಿಕವಾಗಿ ಪರಿಸ್ಥಿತಿ ಸ್ಥಿರವಾಗಿದ್ದು ಪ್ರಗತಿಯ ಹಾದಿಯಲ್ಲಿದೆ. ಗುರುವು ನಿಮ್ಮ 11ನೇ ಮನೆಯನ್ನು ಲಾಭದ ಸ್ಥಾನದಲ್ಲಿ ನೋಡುವುದರಿಂದ ಜನಸಂಪರ್ಕದ ಮೂಲಕ ಹಣ ಹರಿದು ಬರಲಿದೆ. ತಿಂಗಳ ಮೊದಲು ಮತ್ತು 3 ವಾರಗಳಲ್ಲಿ ಮಂಗಳನು 2ನೇ ಮನೆಯಲ್ಲಿ ಇರುವುದರಿಂದ ಹಣ ಗಳಿಸುವಂತಹ ಹಂಬಲ ಹೆಚ್ಚಾಗಿರುವುದು. ಆದರೆ ಕುಟುಂಬಕ್ಕಾಗಿ ಅತಿಯಾದ ಖರ್ಚು ಮಾಡುವ ಸಾಧ್ಯತೆಯೂ ಕೂಡ ಇದೆ. ಒಡ ಹುಟ್ಟಿದವರಿಂದ ಅಥವಾ ಆನ್ಲೈನ್ ವ್ಯವಹಾರಗಳಿಂದ ಲಾಭ ಸಿಗಲಿದೆ. ನೀವು ಫ್ರೀಲಾನ್ಸರ್ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಆದಾಯದಲ್ಲಿ ಭಾರಿ ಏರಿಕೆ ಕಂಡು ಬರಲಿದೆ ಸ್ನೇಹಿತರೆ. ಆದರೆ ಆಸ್ತಿ ವ್ಯವಹಾರದಲ್ಲಿ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ. 4ನೇ ಮನೆಯ ಶನಿಯು ಮನೆ ಅಥವಾ ಭೂಮಿಯ ವ್ಯವಹಾರಗಳಲ್ಲಿ ಹಣ ಸಿಲುಕಿಕೊಳ್ಳುವಂತಹ ಸೂಚನೆ ನೀಡಲಿದ್ದಾರೆ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ನಾವು ಇಂದು ಏನೆಲ್ಲ ಖರ್ಚು ಮಾಡ್ತಾ ಇದ್ದೀವಿ ಅದು ಬಹಳ ಮುಖ್ಯ ಸ್ನೇಹಿತರೆ. ಸೊ ಹಾಗಾಗಿ ಧನುರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಗುರುವಿನ ಶುಭ ದೃಷ್ಟಿ ನಿಮ್ಮ ಮೇಲೆ ಇರುವುದರಿಂದ ಧನುರಾಶಿಯವರ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ 3ನೇ ಮನೆಯ ಅತಿಯಾದ ಪ್ರಭಾವದಿಂದ ಭುಜ, ತೋಳು ಅಥವಾ ಕಿವಿಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. 4ನೇ ಮನೆಯ ಶನಿಯು ಈ ತಿಂಗಳು ಮುಖ್ಯ ಕಾಳಜಿಯ ವಿಷಯ. ಇದು ಮಾನಸಿಕ ಆತಂಕ ಅಥವಾ ಎದೆಯ ಭಾಗದಲ್ಲಿ ಒಂದು ರೀತಿಯ ಭಾರವನ್ನು ಉಂಟು ಮಾಡಬಹುದು. ಮನೆಯ ವಾತಾವರಣವು ನಿಮ್ಮನ್ನು ಸ್ವಲ್ಪ ಕಟ್ಟಿ ಹಾಕಿದಂತೆ ಅನಿಸಬಹುದು. ಕೆಲಸದ ಒತ್ತಡದಿಂದ ತಿಂಗಳ ಅಂತ್ಯದಲ್ಲಿ ಸುಸ್ತಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಯಮಿತವಾಗಿ ವಿಶ್ರಾಂತಿಯನ್ನು ಪಡೆಯಿರಿ ಸ್ನೇಹಿತರೆ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ. ಅತಿಯಾದ ಒತ್ತಡ ಬೇಡ, ಅದು ಕೆಲಸದಿಂದಾಗಲಿ ಸ್ನೇಹಿತರೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದರೆ ಇದ್ರೂ ಕೂಡ ಒತ್ತಡ ಜಾಸ್ತಿಯಾಗಲಿದೆ. ಆದ್ದರಿಂದ ನಿಯಮಿತವಾಗಿ ವಿಶ್ರಾಂತಿಯನ್ನು ಪಡೆಯಿರಿ. ಈ ವಿಶ್ರಾಂತಿ ಅನ್ನೋದು ನಿಮ್ಮ ಆರೋಗ್ಯದಲ್ಲಿ ಒಂದು ಸಾಕಷ್ಟು 80% ಅಷ್ಟು ಸ್ನೇಹಿತರೆ ಉತ್ತಮ ರಿಸಲ್ಟ್ ಕೊಡಲಿದೆ. ಇದರ ಜೊತೆಗೆ ಚೆನ್ನಾಗಿ ಊಟವನ್ನು ಸೇವಿಸುವುದು, ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡುವುದು, ಮಸಾಲೆಯುಕ್ತ ಆಹಾರವನ್ನು ಸೇವಿಸಬೇಡಿ ಸ್ನೇಹಿತರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಅಸಿಡಿಟಿ, ಹೊಟ್ಟೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಸ್ನೇಹಿತರೆ. ಸೊ ಹಾಗಾಗಿ ಬಹಳಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ. ನಿಮ್ಮ ಊಟದ ಬಗ್ಗೆ ಒಂದು ಕಾಳಜಿ ಇರಲಿ. ಈ ರೀತಿ ಇದ್ದಲ್ಲಿ ಉತ್ತಮ ಆರೋಗ್ಯವನ್ನು ಖಂಡಿತವಾಗಿಯೂ ಧನುರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ. ದಾಂಪತ್ಯ ಜೀವನಕ್ಕೆ ಇದು ಅತ್ಯುತ್ತಮ ಸಮಯ. 7ನೇ ಮನೆಯಲ್ಲಿರುವ ಗುರು ದಂಪತಿಗಳ ನಡುವಿನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸುತ್ತಾನೆ. ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದ್ದು ಗುಣಮಟ್ಟದ ಸಮಯವನ್ನು ಕಳೆಯಲಿದ್ದೀರಿ. ಅವಿವಾಹಿತರಿಗೆ ನೆರೆಹೊರೆಯವರ ಅಥವಾ ಒಡ ಹುಟ್ಟಿದವರ ಮೂಲಕ ವಿವಾಹದ ಪ್ರಸ್ತಾಪ ಬರುವಂತಹ ಸಾಧ್ಯತೆ ಇದೆ. ಆದರೆ ಒಡ ಹುಟ್ಟಿದವರೊಂದಿಗೆ ಸಂಬಂಧ ಸ್ವಲ್ಪ ನಾಜೂಕಾಗಿರಲಿ ಸ್ನೇಹಿತರೆ. 3ನೇ ಮನೆಯಲ್ಲಿ ಪಾಪದ ಗ್ರಹಗಳ ಸಂಚಾರವಿರುವುದರಿಂದ ತಿಂಗಳ ಅಂತ್ಯದಲ್ಲಿ ಕಿರಿಯ ಸಹೋದರ ಅಥವಾ ಸಹೋದರಿಯರೊಂದಿಗೆ ವಾದ ವಿವಾದ ನಡೆಯಬಹುದು.
4ನೇ ಮನೆಯಲ್ಲಿ ಶನಿ ಇರುವುದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮನೆಯ ಶಾಂತಿಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ಸಂತೋಷದಿಂದ ನೆಮ್ಮದಿಯಿಂದ ಇರಲಿದ್ದೀರಿ. ಎಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವಾಗ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಸಂತಾನ ಭಾಗ್ಯ ಇದೆ, ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಅಂಥವರಿಗೆ ನಮ್ಮ ಜೋಡಿಗಳಿಗೆ ಸ್ನೇಹಿತರೆ ಸಂತಾನ ಭಾಗ್ಯ ಇದೆ ಅಂತಲೇ ಹೇಳಬಹುದು. ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳಿಗೆ, ಧನುರಾಶಿಯ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಫಲಿತಾಂಶ ಇದೆ ಅನ್ನೋದನ್ನ ನೋಡೋದಾದರೆ, ಧನುರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವರು. ಪ್ರಾಯೋಗಿಕ ಕೌಶಲ್ಯಗಳು, ಭಾಷೆಗಳು ಅಥವಾ ಅಲ್ಪಾವಧಿಯ ಕೋರ್ಸ್ಗಳನ್ನು ಕಲಿಯಲು ಇದು ಸಕಾಲ ಅಂತಲೇ ಹೇಳಬಹುದು. ಕೋಡಿಂಗ್, ಗ್ರಾಫಿಕ್ ಡಿಸೈನ್ ಕಲಿಯುತ್ತಿರುವವರು ಅತ್ಯುತ್ತಮ ಸಾಧನೆಯನ್ನು ಮಾಡಲಿದ್ದೀರಿ. ನಿಮ್ಮ ಕುತೂಹಲಕ್ಕೆ ಮಿತಿಯೇ ಇರುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಸ್ವಲ್ಪ ಕಷ್ಟವನ್ನು ಅನುಭವಿಸ್ತಾರೆ ಸ್ನೇಹಿತರೆ. ಆದರೆ ಸಾಂಪ್ರದಾಯಿಕ ಶಾಲಾ ಕಾಲೇಜು ಓದಿಗೆ 4ನೇ ಮನೆಯ ಶನಿಯು ಅಡ್ಡಿ ತರಬಹುದು. ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಸ್ನೇಹಿತರೆ, ಕಾಲೇಜು ಮಕ್ಕಳಿಗೆ ಓದಿಗೆ 4ನೇ ಮನೆಯ ಶನಿಯು ಅಡ್ಡ ತರಬಹುದು. ಸೊ ಹಾಗಾಗಿ ಮನೆಯಲ್ಲಿನ ಗದ್ದಲದಿಂದಾಗಿ ಓದಿನ ಮೇಲೆ ಏಕಾಗ್ರತೆ ಕಷ್ಟವಾಗಬಹುದು ಸ್ನೇಹಿತರೆ. ಬಡ ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಯ ಸ್ವಲ್ಪ ಕಷ್ಟಕರ ಅನಿಸಬಹುದು. ಯಾಕಂದರೆ ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೂ ಆಗುವುದಿಲ್ಲ, ಇನ್ನು ಓದಿನ ಕಡೆ ಸ್ವಲ್ಪ ಏಕಾಗ್ರತೆ ಕಡಿಮೆಯಾಗಲಿದೆ. ಇಂಥ ಸಮಯದಲ್ಲಿ ಸ್ನೇಹಿತರೆ, ಅದು ನೀವು ಇಂಗ್ಲೀಷ್ ಮೀಡಿಯಮಲ್ಲಾದರೂ ಓದಿ, ಕನ್ನಡ ಮೀಡಿಯಮಲ್ಲಾದರೂ ಓದಿ ಸ್ನೇಹಿತರೆ, ಆದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದುವುದರಿಂದ ಒಂದು ಧೈರ್ಯ, ಆಸಕ್ತಿ ಹೆಚ್ಚಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡ್ತಾ ಬನ್ನಿ. ಇನ್ನು ಲೈಬ್ರರಿ ಅಥವಾ ಶಾಂತವಾದ ಸ್ಥಳಕ್ಕೆ ಹೋಗಿ ಓದುವುದು ಉತ್ತಮ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು ತಮ್ಮ ಗುರಿಯ ಬಗ್ಗೆ ಗೊಂದಲಕ್ಕೆ ಒಳಗಾಗಬೇಡಿ. ಪೋಷಕರು ಅಥವಾ ಗುರುಗಳ ಸಲಹೆಯನ್ನು ಪಡೆಯಿರಿ. ಸರಿಯಾದ ವೇಳಾಪಟ್ಟಿಯನ್ನು ರಚಿಸಿ ಅಧ್ಯಯನದ ಕಡೆ ಗಮನ ಕೊಡಿ ಸ್ನೇಹಿತರೆ. ಇನ್ನು ಕಾಲೇಜು ಮಕ್ಕಳು ಸ್ನೇಹಿತರೆ, ಫೆಬ್ರವರಿ ತಿಂಗಳು ಅಂದರೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಮನೋರಂಜನೆ ಕಡೆ ಆಸಕ್ತಿ ಜಾಸ್ತಿ ಆಗಲಿದೆ, ಸೋಷಿಯಲ್ ಮೀಡಿಯಾ ಕಡೆ ಆಸಕ್ತಿ ಜಾಸ್ತಿ ಆಗಲಿದೆ. ಸೊ ಹಾಗಾಗಿ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಅದೇ ರೀತಿ ಸ್ನೇಹಿತರೆ, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ, ಅಡೆತಡೆಗಳು ಬಂದಿದ್ದಲ್ಲಿ, ಪ್ರಾಬ್ಲಮ್ಗಳು ಎದುರಾಗಿದ್ದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಈ ತಿಂಗಳು ಒಂದಷ್ಟು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಈ ಪರಿಹಾರವನ್ನು ಮಾಡುವುದರಿಂದ ಕಷ್ಟಗಳು ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರುತ್ತದೆ. ಫೆಬ್ರವರಿ 2026ರಲ್ಲಿ ವೈದಿಕ ಜ್ಯೋತಿಷ್ಯದ ಪ್ರಕಾರ 3ನೇ ಮನೆಯ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತು ಅರ್ಧಷ್ಟಮ ಶನಿಯ ಪ್ರಭಾವವನ್ನು ತಗ್ಗಿಸಲು ಧನುರಾಶಿಯವರು ಈ ಪರಿಹಾರಗಳನ್ನು ಮಾಡಬೇಕಾಗಿ ಬರುತ್ತದೆ. ಮೊದಲನೇದಾಗಿ ಹನುಮಾನ್ ಚಾಲಿಸ. 3ನೇ ಮನೆಯಲ್ಲಿ ಮಂಗಳ ರಾಹು ಸಂಯೋಗದಿಂದ ಉಂಟಾಗುವ ಕಲಹವನ್ನು ತಡೆಯಲು ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಿಸಿ. ಇದು ನಿಮ್ಮ ಧೈರ್ಯವನ್ನು ಸರಿಯಾದ ಹಾದಿಯಲ್ಲಿ ನಡೆಸುತ್ತದೆ. ಇನ್ನು ಅದೇ ರೀತಿ ಶ್ರೀ ವಿಷ್ಣು ಆರಾಧನೆ ಸ್ನೇಹಿತರೆ, ವಿಷ್ಣು ಆರಾಧನೆ ಮಾಡುವುದರಿಂದ ನಿಮ್ಮ ರಾಶಿಯ ಅಧಿಪತಿ ಗುರುವಿನ ಬಲ ಹೆಚ್ಚಿಸಲು ಪ್ರತಿದಿನ ಓಂ ನಮಃ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ ಆದಷ್ಟು 11 ಬಾರಿ ಅಥವಾ 108 ಬಾರಿ ಹೇಳುವುದು ಉತ್ತಮ. ಇದು 7ನೇ ಮನೆಯ ಗುರುವಿನ ಶುಭ ಫಲಗಳನ್ನು ದ್ವಿಗುಣಗೊಳಿಸುತ್ತದೆ ಸ್ನೇಹಿತರೆ. ಇನ್ನು ವೃದ್ಧರಿಗೆ ಸಹಾಯವನ್ನು ಮಾಡಿ. 4ನೇ ಮನೆಯ ಶನಿಯ ಶಾಂತಿಗಾಗಿ ವೃದ್ಧರಿಗೆ ಅಥವಾ ನಿಮ್ಮ ಪೋಷಕರಿಗೆ ಸೇವೆ ಮಾಡಿ ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಒದಗಿಸಿ ಸ್ನೇಹಿತರೆ. ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡಿ ಅಥವಾ ಲೇಖನಿ ಸಾಮಗ್ರಿಗಳನ್ನು ದಾನ ಮಾಡಿ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ಒಳ್ಳೆಯ ಕರ್ಮವನ್ನು ತರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ, ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಧನುರಾಶಿಯವರಿಗೆ ಇನ್ನೂ ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ.
ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.